ಕುಡಿದ ಅಮಲಿನಲ್ಲಿ ಕಲ್ಲಿನಿಂದ ಜಜ್ಜಿ ಪತ್ನಿಯ ಭೀಕರ ಕೊಲೆ. ಬೆಳಗಾವಿ ಪ್ರತಿ ವರ್ಷ ಕಬ್ಬು ಕಟಾವು ಮಾಡುವ ಹಂಗಾಮು ಶುರುವಾದರೆ ಸಾಕು, ಪಕ್ಕದ ಮಹಾರಾಷ್ಟ್ರದಿಂದ ಬೆಳಗಾವಿ ಜಿಲ್ಲೆಗೆ ಸಾವಿರಾರು ಕುಟುಂಬಗಳು ಕಬ್ಬು ಕಟಾವು ಮಾಡಲು ಬರುತ್ತವೆ. ಈ ಕುಟುಂಬಗಳ ಬಡತನದ ಕಹಾನಿ ಕೇಳಿದರೆ ಕಣ್ಣೀರು ಕಪಾಳಕ್ಕೆ ಬರುವುದರಲ್ಲಿ ಸಂದೇಹವಿಲ್ಲ. ಕಬ್ಬು ಕಟಾವು ಮಾಡಲು ಗೋಕಾಕಿಗೆ ಬಂದಿದ್ದ ಮಹಾರಾಷ್ಟ್ರ ಮೂಲದ ಕುಟುಂಬದಲ್ಲಿ ಕರಾಳ ಘಟನೆ ನಡೆದಿದೆ. ಪತಿ ತನ್ನ ಪತ್ನಿಯನ್ನೇ ಭೀಕರವಾಗಿ ಹತ್ಯೆ ಮಾಡಿದ ಬಳಿಕ ತಾಯಿಯ ಶವಕ್ಕೆ ಮಗು ಅಪ್ಪಿಕೊಂಡು ಅಳುತ್ತಿರುವ ದೃಶ್ಯ ಎಲ್ಲರಲ್ಲೂ ಕಣ್ಣೀರು ಬೆರೆಸುವಂತೆ ಇತ್ತು. ಕುಡಿದ ಅಮಲ್ನಲ್ಲಿ ಕಲ್ಲಿನಿಂದ ಜಜ್ಜಿ ಪತ್ನಿಯ ಭೀಕರ ಕೊಲೆ ಮಾಡಿದ ಪಾಪಿ ಪತಿ ಕೊಲೆ ಮಾಡುವುದನ್ನು ವಿಡಿಯೋ ಮಾಡಿ ಪತ್ನಿಯ ಸಂಬಂಧಿಕರಿಗೆ ಕಳುಹಿಸಿದ್ದಾನೆ. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಉಪ್ಪಾರಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮಹಾರಾಷ್ಟ್ರ ಮೂಲದ ಬಾಲಾಜಿ ಕಬಲಿ ಎಂಬಾತನಿಂದ ಅಮಾನವೀಯ ಕೃತ್ಯ ನಡೆದಿದೆ. ಮೀರಾಬಾಯಿ ಕಬಲಿ ಕೊಲೆಯಾದ ಮಹಿಳೆ ಎಂದು ಗುರುತಿಸಲಾಗಿದೆ. ಕಬ್ಬು ಕಟಾವು ಗ್ಯಾಂಗ್ ಜೊತೆ ಕೆಲಸಕ್ಕೆ ಬಂದಿದ್ದ ದಂಪತಿ ಇವರು. ಪತ್ನಿಯ ಕೊಲೆಯ ಲೈವ್ ವಿಡಿಯೋ ಮಾಡಿಕೊಂಡಿದ್ದ ಮೊಬೈಲ್ ಜಪ್ತಿ ಮಾಡಲಾಗಿದೆ. ಗೋಕಾಕ ಗ್ರಾಮೀಣ ಪೊಲೀಸರು ಆರೋಪಿ ಪತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಕೊಲೆಯಾಗಿ ಬಿದ್ದ ತಾಯಿಯ ಮೊಲೆಹಾಲು ಕುಡಿಯಲು 2 ವರ್ಷದ ಮಗು ಪರದಾಡಿರುವ ದೃಶ್ಯ ಹಾಗೂ ಮೃತದೇಹದ ಮುಂದೆ ಹಸಿವಿನಿಂದ ಮಕ್ಕಳ ರೋದನೆಯ ಕರುಳು ಹಿಂಡುವ ದೃಶ್ಯ ಎಲ್ಲರಲ್ಲೂ ಕಣ್ಣೀರು ಸುರಿಸುವಂತೆ ಮಾಡಿತ್ತು. ತಾಯಿ ಕಳೆದುಕೊಂಡು ಇಬ್ಬರು ಮಕ್ಕಳು ತಬ್ಬಲಿಯಾಗಿದ್ದಾರೆ. ಈ ಘಟನೆ ಬಗ್ಗೆ ಬೆಳಗಾವಿ ಎಸ್ಪಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ದಿವಸ ನಮ್ಮ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಮದಾಪುರ ರಸ್ತೆಯಲ್ಲಿ ಈ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಕಬ್ಬಿನ ಗ್ಯಾಂಗಿನ ಒಂದು ಕುಟುಂಬ, ಗಂಡ ಹೆಂಡತಿ ಮತ್ತು ಈ ಗಂಡನ ಕುಡಿತದ ವಿಚಾರವಾಗಿ ಜಗಳ ಆಗಿ ಗಂಡನಾದಂಥ ಬಾಲಾಜಿ ಜಂಗ್ಲಿ ಅನ್ನೋನು ಹೆಂಡತಿಯಾದಂಥ ಮೀರಾಬಾಯಿ ಜಂಗ್ಲಿ ಅನ್ನೋಳಿಗೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಾನೆ. ಈ ವಿಚಾರವಾಗಿ ನಮ್ಮ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯವರು ಒಂದು FIR ದಾಖಲಿಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಇವರು ಮೂಲತಃ ಮಹಾರಾಷ್ಟ್ರ ಜಿಲ್ಲೆಯ ಮಹಾರಾಷ್ಟ್ರ ರಾಜ್ಯದ ಯಾವತ್ಮಾಳ್ ಜಿಲ್ಲೆಯವರು. ಅಲ್ಲಿಂದ ಅವರ ಕುಟುಂಬದವರು ಬಂದುಬಿಟ್ಟು ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮುಂದಿನ ತನಿಖೆ ಕೈಗೊಳ್ತಾ ಇದ್ದೀವಿ. ಸರ್, ಮಕ್ಕಳು ಯಾರು ಈಗ ನಿರ್ವಹಣೆ ಮಾಡ್ತಾರೆ? ಸಣ್ಣ ಮಕ್ಕಳು ಈಗ ಅವ್ರನ್ನ ಹೆಂಡತಿಯ ಕುಟುಂಬದವರಿಗೆ ಅಥವಾ ಈ ಗಂಡನ ಕುಟುಂಬದವರಿಗೆ ನಾವು ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಅದು ಲೀಗಲ್ ಪ್ರೊಸೆಸ್ಸು. ಅದನ್ನು ಯಾರ ಕುಟುಂಬದವ್ರು ಬೇಕಾದರೂ ಲೀಗಲಿ ಪ್ರೊಸೆಸ್ ಫಾಲೋ ಮಾಡಿಕೊಂಡು ತೊಗೋಬೋದು. ಸದ್ಯಕ್ಕಂತೂ ಅವರ ಹೆಂಡತಿಯ ಕುಟುಂಬದವರಿಗೆ ಕೊಡ್ತಾ ಇದ್ದೀವಿ. ಸರ್, ಅದು ವಿಡಿಯೋ ಮಾಡಿದ್ರು, ಲೈವ್ ವಿಡಿಯೋನು ಮಾಡಿ ಮಾಡೋದು ವಿಡಿಯೋ ಮಾಡಿದ್ದಾರೆ. ಅವರು ಅಕ್ಕಪಕ್ಕ ಏನು ಆ ಕಬ್ಬಿನ ಗ್ಯಾಂಗ್ನಲ್ಲಿದ್ದರು, ಅವರು ಕೆಲವೊಂದಿಷ್ಟು ಜನ ಬಿಡಿಸ್ಲಿಕ್ಕೆ ಹೋದರು. ಇವನು ಎಲ್ಲರ ಜೊತೆ ಹುಚ್ಚರ ಥರ ವರ್ತಿಸ್ತಿದ್ದ. ಆ ಸಂದರ್ಭದಲ್ಲಿ ಅವರು ವಿಡಿಯೋ ಮಾಡಿರೋದಂತೂ ನಿಜ ಇದೆ. ಅದೇ ಅವನು ತುಂಬ ಕುಡಿತಾ ಇದ್ದ, ಮತ್ತು ಈ ದುಡ್ದಿದ್ದೆಲ್ಲ ಕುಡಿತಕ್ಕೆ ಹಾಳು ಮಾಡ್ತಾಯಿದ್ದ. ಹೆಂಡತಿ ತಾನೂ ದುಡ್ದಿದ್ದು ಕೂಡ ಅವನಿಗೆ ಕೊಡ್ತಾಯಿದ್ಲು. ಈ ವಿಚಾರವಾಗಿ ನೀನು ಕುಡಿಯೋದನ್ನು ನಿಲ್ಲಿಸಬೇಕು, ನೀನು ಮನೆ ಖರ್ಚಿಗೆ ದುಡ್ಡು ಕೊಡಬೇಕು ಅನ್ನೋಂಥದ್ದು ಅವರಿಬ್ಬರ ಮಧ್ಯೆ ವಾದವಿವಾದ ಮುಂಚೆಯಿಂದನೂ ನಡೀತಾ ಇತ್ತು. ಸೊ ನಿನ್ನೆ ದಿವಸ ಆಗಿರುವಂಥದ್ದನ್ನು ಅಲ್ಲಿ ಪ್ರತ್ಯಕ್ಷದರ್ಶಿಗಳು ನಮಗೆ ಹೇಳಿದ್ದಾರೆ.